ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಮೆಲ್ಕಿಸೆದೇಕನ ಕುರಿತು, ಅವನು ಯಾಕೆ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಯಾದ ಎಂಬುದರ ಕುರಿತು ನಾವಿನ್ನೂ ಹೆಚ್ಚಿನ ಕಾರ್ಯಗಳನ್ನ ನಾವು ಧ್ಯಾನ ಮಾಡೋಣ. ಈ ಮೆಲ್ಕಿಸೆದೇಕನು ಇಂಪಾರ್ಟೆಂಟ್ ಆಗಬೇಕಾದ್ರೆ, ಮುಖ್ಯವಾದ ವ್ಯಕ್ತಿ ಆಗಬೇಕಾದ್ರೆ ಅವನು ಮಾಡಿದ್ದಾದರೂ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ, ನಾವು ನಮ್ಮ ಪಾಪದ ಮೇಲೂ ಅಭಿಲಾಷೆಗಳ ಮೇಲೂ ಜಯಗಳಿಸುವಂತ ರಾಜರುಗಳು ನಾವು ಆಗಿದ್ದೇವೆ. ಅವನು ರಾಜ ಆಗಿದ್ದ ಅಂದ್ರೆ, ಒಬ್ಬ ರಾಜ ಎಂಬುದಾಗಿ ನಾವು ನೋಡೋದಾದ್ರೆ ಅವನು ಆಳ್ವಿಕೆ ಮಾಡೋನು. ಅದೇ ರೀತಿ ನಾವು ಶರೀರ, ನಮ್ಮ ಯೋಚನೆಗಳು, ಪಾಪದ ಮೇಲೆ, ಸೈತಾನ್ ಮೇಲೆ, ಲೋಕದ ಆಸೆಗಳ ಮೇಲೆ ನಾವು ಆಳ್ವಿಕೆ ಮಾಡಬೇಕು ಪ್ರಿಯರೇ. ಅವಾಗ ನಾವು ರಾಜರುಗಳು ಎಂಬುದಾಗಿ ನಮ್ಮನ್ನ ದೇವರು ಕರೆದಿದ್ದಾರೆ. ಈ ಮೆಲ್ಕಿಸೆದೇಕನು ಮಾಡಿದ್ದೇನಂತಂದ್ರೆ, ಅಬ್ರಹಾಮನಿಗೂ ಆತನ 318 ಸೇವಕರಿಗೂ ಆಹಾರ ತರ್ತಾನೆ. ಇದರರ್ಥ ಕ್ರೈಸ್ತತ್ವ ಯಾವಾಗಲೂ ಕ್ರಿಯಾತ್ಮಕವಾದದ್ದು, ಪ್ರಾಕ್ಟಿಕಲ್ ಆದದ್ದು. ಒಬ್ಬ ಮನುಷ್ಯನಿಗೆ ಹಸಿವೆ ಆಗಿದ್ದರೆ ಆತನಿಗೆ ಪ್ರಸಂಗವಲ್ಲ ಬೇಕಾಗಿರೋದು, ಆತನಿಗೆ ತಿನ್ನುವುದಕ್ಕೆ, ಹಸಿವೆಯನ್ನು ತೀರಿಸಿಕೊಳ್ಳುವುದಕ್ಕೆ ಆಹಾರ ಅಗತ್ಯ. ನಾವು ಒಬ್ಬ ವ್ಯಕ್ತಿಗೆ ಮಾಡಬಹುದಾದಂಥ ಮುಖ್ಯವಾದಂಥ ಆತ್ಮಿಕವಾದಂಥ ಅದ್ಭುತ ಅಂದರೆ ಅವನನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸುವಂಥದ್ದು ಸಹ ಆಗಿರ್ತದೆ. ಆದರೆ ಒಬ್ಬನಿಗೆ ದೈಹಿಕವಾದ ನೀಡಿಕೆ ಇದ್ದಾಗ ಆ ದೈಹಿಕವಾದ ನೀಡಿಕೆ ನಮ್ಮ ಹತ್ರ ಇಲ್ಲದೆ ಹೋದರೆ ಮತ್ತೊಬ್ಬರನ್ನ ತೋರಿಸುವಂಥದ್ದು ಅಥವಾ ಪ್ರಾರ್ಥಿಸುವಂಥದ್ದು, ನಮ್ಮ ಹತ್ರ ಇರೋದಾದ್ರೆ ಒಂದು ಪಾಲು ಅಂತವರಿಗೆ ಕೊಡುವಂಥದ್ದು ಸಹ ಆಗಿರ್ತದೆ. 1 ವರ್ಷ 19:6-8 ಎಲಿಯನ್ ಕುರಿತು ನೋಡುವಾಗ, ಯೋಹಾನ 21:9 ನಾವು ನೋಡುವಾಗ, ಎಲಿಯನಿಗೆ ಊಟ ಇಲ್ಲದಿರುವಾಗ ಕಾಗೆಗಳನ್ನ ದೇವರು ಕಳಿಸಿದ್ರು. ಶಿಷ್ಯರು ಮೀನು ಹಿಡಿಯಕ್ಕಾಗ್ದೇನೆ ಆಹಾರ ಇಲ್ಲದಿರುವಾಗ ಯೇಸುಸ್ವಾಮಿ ಅವರಿಗೆ ಸುಟ್ಟ ಮೀನುಗಳನ್ನ ಮಾಡಿಕೊಟ್ಟು ಅವರ ಹಸಿವನ್ನ ತೀರಿಸಿದ್ರು. ಸೊ ಈ 2 ಸತ್ಯವೇದ ಭಾಗದಲ್ಲಿ ನಾವು ನೋಡುವಾಗ, ಹಸಿವೆ ಇದ್ದಂಥ ಎಲಿಯನಿಗೂ ಹಸಿವಿನಲ್ಲಿದ್ದಂಥ ಶಿಷ್ಯರಿಗೂ ದೇವರು ಮತ್ತು ಯೇಸು ರೊಟ್ಟಿಯನ್ನು ಆಹಾರವನ್ನು ಕೊಟ್ಟರು. ಇದು ನಿಜವಾಗಲೂ ಆತ್ಮಿಕವಾದದ್ದು. ಆದಿಕಾಂಡ 14:19 ಮೆಲ್ಕಿಸೆದೇಕನು ಅಬ್ರಹಾಮನನ್ನು ಆಶೀರ್ವದಿಸಿದನು, ಟೀಕೆ ಮಾಡಲಿಲ್ಲ. ಮೆಲ್ಕಿಸೆದೇಕನಲ್ಲಿ ಟೀಕೆ ಮಾಡುವಂತ ಆತ್ಮ ಇರಲಿಲ್ಲ, ಆಶೀರ್ವದಿಸುವಂತ ಆತ್ಮ ಮಾತ್ರವೇ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಈಗ ನಮಗೆ ಇಲ್ಲಿ ಯಾಕೆ ಅಬ್ರಹಾಮನಿಗೂ ಅವನ 318 ಸೇವಕರಿಗೂ ಇವನ ಆಹಾರ ತಂದು ಕೊಡ್ತಾನೆ? ಯಾಕಂದ್ರೆ ಅಲ್ಲಿ ಅಬ್ರಹಾಮನ ಯುದ್ಧ ಮಾಡಿ ಆಯಾಸವಾಗಿರ್ತಾನೆ. ಅದರಿಂದಲೇ ಈ ಮೆಲ್ಕಿಸೆದೇಕನಲ್ಲಿ ಬಂದು ಅವನ ಆಯಾಸವಾದಂಥ ಅಷ್ಟು ಜನರಿಗೂ ಆಹಾರವನ್ನ ಕೊಡ್ತಾನೆ. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಸಹ ನಮ್ಮ ಆತ್ಮೀಕವಾದಂಥ ನೀಡಿಕೆಗಳನ್ನು ಅವರು ಸಂಧಿಸುವುದಕ್ಕೆ ನಮ್ಮನ್ನ ಎದುರುಗೊಳ್ಳುವರಾಗಿದ್ದಾರೆ. ಇವತ್ತಿನ ನೀಡಿಕೆ ಏನು? ಮೆಲ್ಕಿಸೆದೇಕನು ಅಬ್ರಹಾಮನು ಒಬ್ರಿಗೊಬ್ರು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಅಬ್ರಹಾಮನು ಅವನ ಸೇವಕರ ನೀಡಿಕೆಗಳನ್ನ ಸಂಧಿಸಿದಂಥ ಕರ್ತನು, ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆ ನೀಗಿಸುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರ್ತಿದೆ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ಮೊದಲನೇದಾಗಿ ನಮ್ಗೆ ಬೇಕಾಗಿರೋದು ಆತ್ಮ ರಕ್ಷಣೆ. ಅದು ಯೇಸುವಿನಿಂದ ಮಾತ್ರವೇ ಸಾಧ್ಯ. ಈಗ ನಿಮ್ಗೆ ರಕ್ಷಣೆ ಬೇಕಾದಲ್ಲಿ, ನಾನು ಪಾಪಿ, ನಿನ್ನ ರಕ್ತದ ಮೂಲಕ ನನ್ನ ಕ್ಷಮಿಸು, ನನ್ನ ದೇವರನ್ನಾಗಿ ಕರ್ತನಾಗಿ ನಾನು ಅಂಗೀಕರಿಸ್ಕೊಳ್ತಾ ಇದ್ದೇನೆ ಸ್ವಾಮಿ, ನನ್ನ ಹೃದಯದಲ್ಲಿ ವಾಸ ಮಾಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಹೃದಯದಿಂದ ನಂಬಿ ಬಾಯಿಂದ ನೀವು ಅರಿಕೆ ಮಾಡ್ಬೇಕು. ಏನಂತ? ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದಾರೆ ಎಂಬುದಾಗಿ ಹೃದಯದಿಂದ ನಂಬಿ ನೀವು ಬಾಯಿಂದ ಅರಿಕೆ ಮಾಡಿದ್ರೆ ಇವತ್ತೇ ನಿನಗೆ ರಕ್ಷಣೆ ಆಗ್ತದೆ. ಸರಿನಾ? ಆ ಒಂದು ಆನಂದ, ಸಂತೋಷ ದೇವರು ನಿನಗೆ ಕೊಡ್ತಾರೆ. ಮೆಲ್ಕಿಸೆದೇಕನು ಅಬ್ರಹಾಮನವನ ಸೇವಕರಿಗೆ ಬೇಕಾದಂತ ತಂದು ಕೊಟ್ಟಿದ್ರೆ, ಇವತ್ತು ಕರ್ತನು ಖಂಡಿತವಾಗಿ ನಿಮಗೆ ಬೇಕಾದಂಥದ್ದನ್ನ ನೀವು ಹೇಳದೆ ಹೋದ್ರು ಅವರು ನಿಮಗೆ ತಂದು ಕೊಡೋರಾಗಿದ್ದಾರೆ. ಆ ರೀತಿಯೇ ಕರ್ತನು ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಮೆಲ್ಕಿಸೆದೇಕನು ಯಾಕೆ ಪ್ರಮುಖನಾದವನೆಂಬುದಾಗಿ ನಾವು ನೋಡಿದ್ವು. ಅಬ್ರಹಾಮನಿಗೂ ಅವನ ಸೇವಕರಿಗೂ ಬೇಕಾದಂಥದ್ದನ್ನ ತಂದು ಕೊಟ್ಟನು. ಅದೇ ರೀತಿ ಮೆಲ್ಕಿಸೆದೇಕನ ತರ ನೀನು ಯಾಜಕನು ಎಂಬುದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದದೆ. ತಂದೆಯಾದ ದೇವರೇ ಸ್ವಾಮಿ, ನಮಗೂ ಸಹ ನೀನು ಪರಿತಪಿಸುವನಾಗಿದ್ದೀಯಾ. ಇಲ್ಲಿ ಯಾರ್ಯಾರು ಇವತ್ತು ಯಾವ್ಯಾವನ್ನ ಹಿಡಿಕೆಯಲ್ಲಿದ್ದಾರೋ ಗೊತ್ತಿಲ್ಲ. ಕಾಯಿಲೆ ಇರ್ಬೋದು, ಅಥವಾ ಜ್ಞಾನ ಇಲ್ಲದೆ ಇರ್ಬೋದು,
ಅಥವಾ ಹಣ ಇಲ್ಲದೆ ಇರ್ಬೋದು, ಸಾಲಗಳಿಂದ ಬಿಡುಗಡೆ ಆಗದೆ ಇರ್ಬೋದು, ವಿಶ್ರಾಂತಿ ಇಲ್ಲದೆ ಇರ್ಬೋದು. ದೇವರೇ, ಅವ್ರಿಗೆ ಏನೇನೋ ನೀಡಿಕೆ ಇದೆಯೋ ಅದನ್ನೆಲ್ಲ ನೀವು ದಯಪಾಲಿಸಿರಿ ಸ್ವಾಮಿ. ಆ ರೀತಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.